ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲೀಡ್ ಟ್ಯುಟೋರಿಯಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಕರ್ನಾಟಕದ ಸ್ಕೀಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ಕೀಮ್ಸ್ ಅಂದ್ರೇನು ಮತ್ತು ಅದು ಎಷ್ಟು ಟೈಪ್ ಆಗಿ ಡಿವೈಡ್ ಆಗಿದೆ ಅಂತ ನೋಡೋಣ. ಗೌರ್ಮೆಂಟ್ ಸ್ಕೀಮ್ಸ್ ಅಂದ್ರೆ ಇಟ್ ಇಸ್ ಎ ಪ್ಲಾನ್ ಆರ್ ಎ ಪ್ರೋಗ್ರಾಮ್ ವಿಚ್ ಇಸ್ ಪ್ರೊವೈಡೆಡ್ ಬೈ ದಿ ಗೌರ್ಮೆಂಟ್. ಗೌರ್ಮೆಂಟ್ ಇಂದ ಪ್ರೊವೈಡ್ ಮಾಡೋ ಪ್ಲಾನ್ ಅಥವಾ ಪ್ರೋಗ್ರಾಮು ವಿಚ್ ಹೆಲ್ಪ್ಸ್ ಪೀಪಲ್ಸ್ ಲೈಕ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಸೆಕ್ಟರ್ಸ್ ಲೈಕ್ ಎಜುಕೇಶನ್, ಫಾರ್ಮಿಂಗ್ ಅಂಡ್ ಎಕ್ಸೆಟ್ರಾ. ಇಂಥ ಸೆಕ್ಟರ್ಸ್ ಗಳಿಗೆ ಹೆಲ್ಪ್ ಆಗೋಕ್ಕೋಸ್ಕರ ಗೌರ್ಮೆಂಟ್ ಪ್ರೊವೈಡ್ ಮಾಡೋ ಪ್ಲಾನ್ ಮತ್ತೆ ಪ್ರೋಗ್ರಾಮ್ ನ ಸ್ಕೀಮ್ಸ್ ಅಂತ ಕರಿತೀವಿ. ಸ್ಕೀಮ್ಸ್ ನ್ಯಾಚುರಲಿ 3 ಟೈಪ್ಸ್ ಆಗಿ ಡಿವೈಡ್ ಆಗುತ್ತೆ. ಅದರಲ್ಲಿ ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್, ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಮತ್ತೆ ಸ್ಟೇಟ್ ಸೆಕ್ಟಾರ್ ಸ್ಕೀಮ್. ಸೆಂಟ್ರಲ್ ಸೆಕ್ಟಾರ್ ಸ್ಕೀಮ್ ಅಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಇಂಟ್ರೊಡ್ಯೂಸ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಆಲ್ಸೋ ಇಟ್ ಈಸ್ 100% ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಅದಕ್ಕೆ ಫಂಡಿಂಗ್ ನ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ. ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಫಂಡಿಂಗ್ ಮಾಡಕ್ ಹೋಗಲ್ಲ. ಸೊ ಎಕ್ಸಾಂಪಲ್ಸ್ ನೋಡೋದಾದ್ರೆ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ, ವೇರ್ ಪೀಪಲ್ ಕ್ಯಾನ್ ಓಪನ್ ಝೀರೋ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್. ಅಂಡ್ ಅದೇ ತರ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂತ ಬಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಬಟ್ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಕೂಡ ಫಂಡಿಂಗ್ ನ ಸ್ಪಾನ್ಸರ್ ಮಾಡುತ್ತೆ. ಲೈಕ್ ಎಕ್ಸಾಂಪಲ್ ಬಂದ್ರೆ ಮಿಡ್ ಡೇ ಮೀಲ್ ಫಾರ್ ಸ್ಟೂಡೆಂಟ್ಸ್ ಅಂದ್ರೆ ಮಧ್ಯಾಹ್ನದ ಬಿಸಿ ಊಟನ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡೂ ಸ್ಪಾನ್ಸರ್ ಮಾಡುತ್ತೆ. ಮತ್ತೆ ಇನ್ನೊಂದು ಬಂದ್ರೆ ಸ್ಟೇಟ್ ಸೆಕ್ಟಾರ್ ಸ್ಕೀಮ್ ವಿಚ್ ಈಸ್ ಟೋಟಲ್ ಇಂಟ್ರೊಡ್ಯೂಸ್ ಬೈ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸ್ಪಾನ್ಸರ್ಡ್ ಬೈ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ಮಾಡಲ್ಲ. ಎಕ್ಸಾಂಪಲ್ ಬಂದ್ರೆ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಂಡ್ ಎಕ್ಸೆಟ್ರಾ. ಅಂಡ್ ದೆನ್ ನಾವು ಈ ವಿಡಿಯೋದಲ್ಲಿ ಹೇಳ್ದಾಗೆ ಸ್ಟೇಟ್ ಗೌರ್ಮೆಂಟ್ ಇಂದ ಯಾವ್ಯಾವ ತರ ಸ್ಕೀಮ್ಸ್ ಬಿಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಗೃಹಲಕ್ಷ್ಮಿ ಯೋಜನೆ ವಿಚ್ ಇಸ್ ಯೂಸ್ಡ್ ಫಾರ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಫಾರ್ ಎವ್ರಿ ವುಮೆನ್. ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪವರ್ ಬಂದಾಗ 5 ಗ್ಯಾರಂಟಿ ಸ್ಕೀಮ್ಸ್ ನ ಇಂಟ್ರೊಡ್ಯೂಸ್ ಮಾಡುತ್ತಾರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು. ಅದರಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇನ್ ಎವ್ರಿ ಹೋಮ್ ಅಂದ್ರೆ ಪ್ರತಿ ಮನೆಯ ಹೆಡ್ ಆಫ್ ದಿ ವುಮೆನ್ಗೆ 2000 ರೂಪೀಸ್ ಕೊಡುವಂತ ಸ್ಕೀಮ್ ಇದು. ಈ ಸ್ಕೀಮ್ ನ August 30th 2023 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಈ ಸ್ಕೀಮ್ ಪ್ರಕಾರ 2000 ರೂಪೀಸ್ ನ ವುಮೆನ್ ಹೂ ಇಸ್ ಹೆಡ್ ಆಫ್ ದಿ ಫ್ಯಾಮಿಲಿಗೆ ಗೌರ್ಮೆಂಟ್ ಕೊಡ್ತಾರೆ. ಇದರ ಕಂಡೀಷನ್ಸ್ ಏನಿದೆ ಅಂದ್ರೆ ಟೋಟಲ್ ಫ್ಯಾಮಿಲಿ ಇನ್ಕಮ್ 2 lakhs ಗಿಂತ ಕಡಿಮೆ ಇರಬೇಕು ಪರ್ ಇಯರ್. ಮತ್ತೆ ಆ ಫ್ಯಾಮಿಲಿಲಿ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು. ದೆನ್ ಆ ಫ್ಯಾಮಿಲಿಲೆ ಯಾರು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಮತ್ತೆ ಈ ಅಮೌಂಟ್ ಡೈರೆಕ್ಟ್ ಹೆಡ್ ಆಫ್ ದಿ ಫ್ಯಾಮಿಲಿ ವುಮೆನ್ಗೆ ಡೈರೆಕ್ಟ್ ಅಕೌಂಟ್ಗೆ ಹೋಗುತ್ತೆ. ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಅಲೋಕೇಟ್ ಮಾಡಿರೋ ಬಜೆಟ್ 28,608 crores rupees. ಲೆಟ್ ಮಿ ರಿಪೀಟ್ ಇಟ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಅಲೋಕೇಟ್ ಮಾಡಿರುವಂತ ಬಜೆಟ್ 28,608 crore rupees, which is highest budget within the 5 guarantee schemes introduced by our state government. ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಹೋಗೋದಾದ್ರೆ ಶಕ್ತಿ ಯೋಜನೆ ಸ್ಕೀಮ್ ನ ಕೂಡ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸ್ಪಾನ್ಸರ್ ಮಾಡ್ತಾರೆ. ಈ ಸ್ಕೀಮ್ ನ ಜೂನ್ 11 2023 ಬ್ಯಾಂಗ್ಳೂರ್ ವಿಧಾನಸೌಧದಲ್ಲಿ ಇನಾಗ್ರೇಟ್ ಮಾಡ್ತಾರೆ. ವಿಚ್ ಈಸ್ ಈ ಸ್ಕೀಮ್ ಅಂಡರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಫ್ರೀ ಬಸ್ ಟ್ರಾವೆಲ್ ಟು ವುಮೆನ್. ಈ ಸ್ಕೀಮ್ ಉದ್ದೇಶ ಏನಂದ್ರೆ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಅಂದ್ರೆ ಫ್ರೀ ಬಸ್ ಟ್ರಾವೆಲ್ ನ ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಬಟ್ ಇದರಲ್ಲಿ ಲಕ್ಸುರಿ ಬಸ್ ಇನ್ಕ್ಲೂಡ್ ಆಗಲ್ಲ. ಅಂದ್ರೆ ಐರಾವತ ಆಗಿರ್ಬೋದು, ಅಂಬಾರಿ ಬಸ್ ಆಗಿರ್ಬೋದು, ಇಂತಹ ಬಸ್ಗಳು ಇನ್ಕ್ಲೂಡ್ ಆಗಲ್ಲ. ಮತ್ತೆ ಈ ಸ್ಕೀಮ್ ಅಂಡರ್ ಅಲ್ಲಿ ಹೆಣ್ಮಕ್ಳು ಜೊತೆಗೆ ಟ್ರಾನ್ಸ್ಜೆಂಡರ್ ಗಳು ಕೂಡ ಅವಕಾಶ ಇದೆ. ಈ ಸ್ಕೀಮ್ ಅಂಡರ್ ಅಲ್ಲಿ ಹೆಣ್ಮಕ್ಳು ಜೊತೆಗೆ ಟ್ರಾನ್ಸ್ಜೆಂಡರ್ಸ್ಗೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಇದು ವಿತ್ ಇನ್ ಕರ್ನಾಟಕ ಸ್ಟೇಟ್ ಟ್ರಾವೆಲ್ ಮಾಡಕ್ಕೋಸ್ಕರ ಈ ಸ್ಕೀಮ್ ಉಪಯೋಗ ಇರೋದು. ಇದ್ರ ಕಂಡೀಷನ್ಸ್ ಏನೇನ್ ಬರುತ್ತೆ ಅಂದ್ರೆ ದ ರೆಸಿಡೆನ್ಸ್ ಶುಡ್ ಬಿ ಇನ್ ಕರ್ನಾಟಕ ಅಂದ್ರೆ, ಮತ್ತೆ ಈ ಸ್ಕೀಮು ಕರ್ನಾಟಕದ ರೆಸಿಡೆನ್ಸ್ ಮಾತ್ರ ಉಪಯೋಗ ಆಗೋದು. ಈ ಟೋಟಲ್ ಸ್ಕೀಮ್ ನ ಬಜೆಟ್ 5,015 crores rupees. ನೆಕ್ಸ್ಟ್ ಸ್ಕೀಮ್ ಹೋಗೋದಾದ್ರೆ ಗೃಹ ಜ್ಯೋತಿ ಸ್ಕೀಮ್ ಕೂಡ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸ್ಪಾನ್ಸರ್ ಮಾಡುತ್ತೆ. ಇದನ್ನ August 5th 2023
ಕಲಬುರ್ಗಿಯಲ್ಲಿ ಇನಾಗ್ರೇಟ್ ಮಾಡ್ತಾರೆ. ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಎನರ್ಜಿ ಲಾಂಚ್ ಮಾಡುತ್ತೆ. ಪ್ರೊವೈಡಿಂಗ್ ಫ್ರೀ ಪವರ್ ಟು ದಿ ಸಿಟಿಸನ್ಸ್ ಆಫ್ ಕರ್ನಾಟಕ ಸ್ಟೇಟ್ಸ್. ಇದು ಕರ್ನಾಟಕ ರಾಜ್ಯದ ಪ್ರಜೆಗಳಿಗೆ ಮಾತ್ರ ಉಪಯೋಗ ಆಗುವಂತ ಸ್ಕೀಮು. ಇದ್ರ ಕಂಡೀಷನ್ಸ್ ಏನೇನ್ ಬರುತ್ತೆ ಅಂದ್ರೆ, ಇಟ್ ಈಸ್ ಓನ್ಲಿ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್, ನಾಟ್ ಫಾರ್ ಕಮರ್ಷಿಯಲ್ ಪರ್ಪಸ್. ಈ ಸ್ಕೀಮ್ ಕಂಡೀಷನ್ಸ್ ಏನೇನ್ ಬರುತ್ತೆ ಅಂದ್ರೆ, ಈ ಸ್ಕೀಮು ಬರೀ ರೆಸಿಡೆನ್ಷಿಯಲ್ ಪರ್ಪಸ್ ಮಾತ್ರ ಯೂಸ್ ಮಾಡಬಹುದು, ಬಟ್ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂತಿಲ್ಲ. ವಿಚ್ ಇಸ್ ಎ ಸ್ಟ್ರಿಕ್ಟ್ ಕಂಡೀಷನ್ಸ್ ಫಾರ್ ದಿಸ್ ಸ್ಕೀಮ್. ಅಂದ್ರೆ ಬರೀ ಮನೆಗಳಿಗೆ ಮಾತ್ರ ಉಪಯೋಗಿಸ್ಕೋಬಹುದು, ಬಟ್ ಅಂಗಡಿಗಳಿಗೆ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗೆ ಉಪಯೋಗಿಸ್ಕೊಳ್ಳೋಂಗಾಗಲ್ಲ. ಈ ಸ್ಕೀಮ್ ನ ಪ್ರಕಾರ ಕರ್ನಾಟಕ ಗೌರ್ಮೆಂಟ್ ಪ್ರತಿಯೊಂದು ಮನೆಗೂ 200 ಯೂನಿಟ್ ಅಷ್ಟು ಕರೆಂಟ್ ನ ಸಪ್ಲೈ ಮಾಡುತ್ತೆ. ಇನ್ನೊಂದು ಮೇನ್ ಟಾಪಿಕ್ ಈ ಸ್ಕೀಮ್ ಅಂಡರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಮೊದಲೇ ಇಂಟ್ರೊಡ್ಯೂಸ್ ಮಾಡಿರುವಂತ ಸ್ಕೀಮ್ ಕುಟೀರ ಜ್ಯೋತಿ ಮತ್ತೆ ಅಮೃತ ಜ್ಯೋತಿ ಸ್ಕೀಮು, ವಿಚ್ ಇಸ್ ಓನ್ಲಿ ಯೂಸಬಲ್ ಫಾರ್ ಪೂರ್ ಪೀಪಲ್. ಕಡು ಬಡವರಿಗೆ ಮಾತ್ರ ಈ ಸ್ಕೀಮ್ ಉಪಯೋಗಕ್ಕಿತ್ತು. ಅದನ್ನ ಈ ಗೃಹ ಜ್ಯೋತಿ ಸ್ಕೀಮ್ಗೆ ಮರ್ಜ್ ಮಾಡಿ ಗೃಹ ಜ್ಯೋತಿ ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫಸ್ಟ್ ಕುಟೀರ ಜ್ಯೋತಿ ಸ್ಕೀಮ್ ಅಲ್ಲಿ ಮೊದಲಿಗೆ 53 ಯೂನಿಟ್ ಅಷ್ಟು ಕರೆಂಟ್ ನ ಗೌರ್ಮೆಂಟ್ ಅವರು ಫ್ರೀ ಕೊಡ್ತಿತ್ತು. ಮತ್ತೆ ಅಮೃತ ಜ್ಯೋತಿ ಸ್ಕೀಮ್ ಅಲ್ಲಿ 75 ಯೂನಿಟ್ ಅಷ್ಟು ಕರೆಂಟ್ ನ ನಮ್ಮ ಗೌರ್ಮೆಂಟ್ ಇದಾಗ್ಲೇ ಗೃಹ ಜ್ಯೋತಿ ಸ್ಕೀಮ್ ಬರೋಕ್ಕಿಂತ ಮುಂಚೆ ತುಂಬಾ ಕಡು ಬಡವರಿಗೆ ಕರೆಂಟ್ ನ ಫ್ರೀ ಕೊಡ್ತಿದ್ರು. ಗೃಹ ಜ್ಯೋತಿ ಸ್ಕೀಮ್ ಬಂದಾದ್ಮೇಲೆ ಈ ಎರಡು ಸ್ಕೀಮ್ ನ ಮರ್ಜ್ ಮಾಡಿ ಕರೆಂಟ್ ನ ಫ್ರೀ ಕೊಡ್ತಿದ್ದಾರೆ. ಮತ್ತೆ ಈ ಸ್ಕೀಮ್ಗೋಸ್ಕರ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲೋಕೇಟ್ ಮಾಡಿರುವಂತ ಬಜೆಟ್ 9657 crore rupees. ನೆಕ್ಸ್ಟ್ ಸ್ಕೀಮ್ಗೆ ಹೋಗೋದಾದ್ರೆ ಯುವ ನಿಧಿ ಸ್ಕೀಮ್. ಯುವ ನಿಧಿ ಸ್ಕೀಮ್ಗೆ ಬರೋದಾದ್ರೆ, ಈ ಸ್ಕೀಮ್ ನ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಪಾನ್ಸರ್ ಮಾಡ್ತಾರೆ. ಈ ಸ್ಕೀಮ್ January 12th 2024 ಶಿವಮೊಗ್ಗದಲ್ಲಿ ಇನಾಗ್ರೇಟ್ ಮಾಡ್ತಾರೆ. ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಆಂಟರ್ಪ್ರಿನರ್ಶಿಪ್ ಮತ್ತೆ ಲೈವ್ಲಿಹುಡ್ ಅಂಡರ್ ಅಲ್ಲಿ ಬರುತ್ತೆ. ಈ ಸ್ಕೀಮ್ ನ ಮುಖ್ಯವಾದಂತ ಉದ್ದೇಶ ಏನಂದ್ರೆ, ಪ್ರತಿ ತಿಂಗಳು ಗ್ರಾಜುಯೇಟ್ಸ್ಗೆ ಅಂದ್ರೆ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ಗೆ 3000 rupees ನ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಡಿಪ್ಲೊಮೊ ಹೋಲ್ಡರ್ಸ್ಗೆ ₹1500 ನ ಪ್ರೊವೈಡ್ ಮಾಡ್ತಾರೆ. ಈ ಸ್ಕೀಮು 2022-23 ಆನ್ವರ್ಡ್ಸ್ ಪಾಸ್ ಔಟ್ ಆಗಿರುವಂತಹ ಗ್ರಾಜುಯೇಟ್ಸ್ ಮಾತ್ರ ಅಪ್ಲೈ ಮಾಡೋಕ್ ಸಾಧ್ಯ. ಈ ಸ್ಕೀಮ್ ನ ಮೇನ್ ಕಂಡೀಷನ್ಸ್ ಏನಂದ್ರೆ, ಗ್ರಾಜುಯೇಟ್ ಆಗಿ 6 months ಆದ್ರೂ ಯಾವ ಗ್ರಾಜುಯೇಟ್ಸ್ ಗೆ ಜಾಬ್ ಸಿಕ್ಕಿರಲ್ವೋ ಅವ್ರು ಮಾತ್ರ ಅಪ್ಲೈ ಮಾಡೋಕ್ ಸಾಧ್ಯ. ಈ ಸ್ಕೀಮ್ ನ ಪ್ರಕಾರ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅನ್ಎಂಪ್ಲಾಯ್ಡ್ ಪೀಪಲ್ ಗೆ ಎಲ್ಲಿವರೆಗೂ ಅಮೌಂಟ್ ಪ್ರೊವೈಡ್ ಮಾಡ್ತಾರೆ ಅಂದ್ರೆ, ಅವರು ಎಂಪ್ಲಾಯ್ಡ್ ಆಗೋವರೆಗೆ. ಬಟ್ ಇಟ್ ಈಸ್ ಓನ್ಲಿ ಕಂಡೀಷನ್ ಫಾರ್ 2 years. ಅಂದ್ರೆ ಈ ಸ್ಕೀಮ್ ನ ಪ್ರಕಾರ ಬರೀ 2 ವರ್ಷಗಳ ಕಾಲ ಈ ಅಮೌಂಟ್ ನ ಅನ್ಎಂಪ್ಲಾಯ್ಡ್ ಪೀಪಲ್ ಗೆ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಇವಾಗ ಯಾರು ಗ್ರಾಜುಯೇಟ್ಸ್ 2023 ಅಲ್ಲಿ ಪಾಸ್ ಔಟ್ ಆಗಿದ್ರೆ ಅವ್ರಿಗೆ 2025 ಗಂಟನು ಅಮೌಂಟ್ ನ ನಮ್ಮ ಕರ್ನಾಟಕ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾರೆ. ಬಟ್ 2025 ಆನ್ವರ್ಡ್ಸ್ ಈ ಅಮೌಂಟ್ ನ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸ್ಟಾಪ್ ಮಾಡ್ತಾರೆ. ಅಂಡ್ ದ ಮೇನ್ ಥಿಂಗ್ ಇಸ್ 2025 ಒಳಗಡೆ ಅವನಿಗೆ ಏನಾದ್ರು ಕೆಲಸ ಸಿಕ್ಕಿದ್ರು ಈ ಸ್ಕೀಮ್ ನ ಸ್ಟಾಪ್ ಮಾಡ್ತಾರೆ. Then one of the conditions is the graduate should be residents of India at least for 6 years. And another thing is, ಈ ಯುವ ನಿಧಿ ಯಾರು ಹೈಯರ್ ಎಜುಕೇಶನ್ ಪರ್ಸ್ಯೂ ಮಾಡ್ತಿದಾರೋ ಅವ್ರಿಗೆ ಅಪ್ಲೈ ಆಗಲ್ಲ. ದೆನ್ ಲೈಕ್ ಗ್ರಾಜುಯೇಟ್ ಮುಗಿಸಿ ಹೈಯರ್ ಎಜುಕೇಶನ್ ಯಾರು ಪರ್ಸ್ಯೂ ಮಾಡ್ತಿದಾರೋ ಅವರಿಗೆ ಈ ಯುವ ನಿಧಿ ಅಪ್ಲೈ ಆಗಲ್ಲ. ಇದಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲೋಕೇಟ್ ಮಾಡಿರುವಂತ ಬಜೆಟ್ 650 crore rupees. And the next scheme which is provided by the state government is ಅನ್ನಭಾಗ್ಯ. ಈ ಸ್ಕೀಮ್ ನ ಪ್ರಕಾರ ಪ್ರತಿ ಮನೆಗೂ 10 kg ಫ್ರೀ ರೈಸ್ ನ ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾರೆ. ಈಗಾಗಲೇ BPL ಹೋಲ್ಡರ್ಸ್ ಗೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದಷ್ಟು ರೇಷನ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಬಟ್ ಈ ಅನ್ನಭಾಗ್ಯದಿಂದ APL ಹೋಲ್ಡರ್ಸ್ಗೂ ಈ ಯೋಜನೆ ಅಪ್ಲೈ ಆಗುತ್ತೆ. ಈ ಅನ್ನಭಾಗ್ಯದ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, APL ಕಾರ್ಡ್ ಹೋಲ್ಡರ್ ನ ಒಬ್ಬ ಸದಸ್ಯರಿಗೆ 3 kg ಅಕ್ಕಿ ಮತ್ತು 2 kg ಗೋಧಿನ ಪ್ರೊವೈಡ್ ಮಾಡ್ತಾರೆ. ಹೆಚ್ಚು ಸದಸ್ಯರಿರೋ ಕುಟುಂಬಕ್ಕೆ 5 kg ಅಕ್ಕಿ ಮತ್ತು ಗರಿಷ್ಠ 5 kg ಅಂದ್ರೆ ಮ್ಯಾಕ್ಸಿಮಮ್ 5 kg ಗೋಧಿನ ಪ್ರೊವೈಡ್ ಮಾಡುತ್ತಾರೆ. ಬಟ್ ಡ್ಯೂ ಟು ಇನ್ಸಫಿಶಿಯಂಟ್ ಆಫ್ ರೈಸ್, ನಮ್ಮ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ನಮ್ ಜನರಿಗೆ 5 kg ಅಕ್ಕಿನ ಮತ್ತು ಉಳಿದ 5 kg ಅಕ್ಕಿಯ ಹಣವನ್ನು ಆಯಾ ಕುಟುಂಬದ ಸದಸ್ಯರಿಗೆ ಕೊಡ್ತಾರೆ. ಇದಿಷ್ಟೇ ಅಲ್ಲದೆ ನಮ್ಮ ಗೌರ್ಮೆಂಟ್ ಪ್ರೊವೈಡ್ ಮಾಡುವಂತ ಯೋಜನೆಗಳಾದ ಆಶಾ ಕಿರಣ, ಕರ್ನಾಟಕ ಸ್ಟಾರ್ಟ್ಅಪ್ ಪಾಲಿಸಿ, ನಮ್ಮ ಕ್ಲಿನಿಕ್ ಅಂಡ್ ಎಕ್ಸೆಟ್ರಾ ಈ ಯೋಜನೆಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.